ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಆಂಕರಿಂಗ್ ಮಾಡೋರನ್ನು ನಾವು ಕಂಡಿದ್ದೀವಿ. ಅವರು ಮಹಾಭಾರತ, ಸಂಸ್ಕೃತ, ನಮ್ಮ ರಾಷ್ಟ್ರ, ನಾಡ ಬಗ್ಗೆ ಎಲ್ಲ, ಅದೇ ರೀತಿ ನಮ್ಮ ಮಾತೃಭಾಷೆಯ ಬಗ್ಗೆ ಅಭಿಮಾನ ಇಟ್ಕೊಂಡು ಬಹಳಷ್ಟು ಸುಲಲಿತವಾಗಿ, ಸರಳವಾಗಿ ನಮಗೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅವರ ವ್ಯಕ್ತಿತ್ವವನ್ನು ಇಲ್ಲಿ ನಮ್ಮ ಮುಂದೆ ತೆರೆದಿಟ್ಟರು. ಅವರಲ್ಲಿರುವ ಆ ಒಂದು ಏನಿದೆ ದೇಶಭಕ್ತಿ, ರಾಷ್ಟ್ರಭಕ್ತಿ, ಮಾತೃಭಾಷಾ ಭಕ್ತಿ ನೋಡಿ, ಅದೇ ರೀತಿ ನಮ್ಮ ಎಲ್ಲ ಪುರಾಣ ಗ್ರಂಥಗಳ ಬಗ್ಗೆನೂ ಅವರು ಹೇಳಿದರು, ಮಹಾಭಾರತದ ಬಗ್ಗೆ ಹೇಳಿದರು. ಅಬ್ದುಲ್ ಕಲಾಂ ರವರ ಜೀವನ ಆದರ್ಶಗಳನ್ನು ನಮಗೆ ಇವತ್ತು ಹೇಳಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಶಿಸ್ತು ಬೇಕು. ಶಿಸ್ತು ತುಂಬಾ ಪ್ರಾಮುಖ್ಯತೆ ಹೊಂದಿದೆ ಅಲ್ವಾ? ಹೌದಲ್ವಾ? ಶಿಸ್ತು ಅಂದ್ರೆ ಏನು? ನಾವಿರ್ಬೋದು, ಕಲ್ಪನಾ ಚಾವ್ಲಾ, ಬಹಳಷ್ಟು ಮಹಾಪುರುಷರನ್ನು ಕಂಡ ದೇಶದಲ್ಲಿ ನಾವಿದ್ದೀವಿ. ಆದರೆ ಅವರೆಲ್ಲರೂ ಅವರನ್ನೇ ಅವರು ಇವತ್ತು ಮಾದರಿ ವ್ಯಕ್ತಿಗಳಾಗಿ ಸಮಾಜದಲ್ಲಿ, ಇತಿಹಾಸದಲ್ಲಿ ಇವತ್ತು ಅವರ ಹೆಸರು ಅಚ್ಚೊತ್ತಿ ಹೋಗಿದ್ದಕ್ಕೆ ಅವರ ಕಠಿಣ ಪರಿಶ್ರಮ, ಶಿಸ್ತುಬದ್ಧ ಜೀವನ, ಸಾಧನೆ ಮಾಡುವಂಥ ಛಲ, ಧೈರ್ಯ ಅವರಲ್ಲಿರೋದ್ರಿಂದ ಇವತ್ತವರು ಇತಿಹಾಸದ ಪುಟಗಳನ್ನು ಸೇರಿ ನಮಗೆ ಪ್ರೇರಣಾದಾಯಕರಾಗಿದ್ದಾರೆ. ನೀವೆಲ್ಲರೂ ಸಹ ಏನಿವತ್ತು ಈ ನಿಟ್ಟಿನಲ್ಲಿ ನಾನು ಹೇಳಬೇಕು, ನಮ್ಮನ್ನು ನಾವು ಒಂದು ಪ್ರೇರಣಾದಾಯಕರಾಗಿ, ನಮ್ಮ ತಂದೆ ತಾಯಿಯರು ನಮಗೆ ಪ್ರೇರಣಾದಾಯಕರಾಗಿರಬೇಕು, ನಮ್ಮ ಗುರುಗಳು ನಮಗೆ ಒಂದು ಮಾದರಿ ವ್ಯಕ್ತಿಗಳಾಗಬೇಕು. ನಾನಿವತ್ತು ಕೆಲವೊಂದು ವಿಚಾರಗಳನ್ನು ವಿದ್ಯಾರ್ಥಿನಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದೇ ರೀತಿ ಪೋಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿನಿಯರಲ್ಲಿ ಏನಿದೆ, ನಿಮ್ಮಲ್ಲಿರುವಂಥ ಕೀಳರಿಮೆಯನ್ನು ಹೋಗಲಾಡಿಸಬೇಕು. ಮೊದಲನೆಯದಾಗಿ ನಮ್ಮ ಅಪ್ಪ ಅಮ್ಮ ಬಡವರು ಇದ್ದಾರೆ, ನಮಗೆ ಒಳ್ಳೆ ಮನೆ ಇಲ್ಲ, ನಮ್ಮಲ್ಲಿ ಕಾರು ಬಂಗ್ಲೆ ಇಲ್ಲ, ಒಳ್ಳೆ ಡ್ರೆಸ್ಸಸ್ ತೆಗೆದುಕೊಳ್ಳುವಷ್ಟು ಅಪ್ಪ ಅಮ್ಮನಿಗೆ ಶಕ್ತಿ ಇಲ್ಲ, ಅಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ, ದೊಡ್ಡ ಉದ್ಯೋಗಿ ಇಲ್ಲ, ಅಪ್ಪನಿಗೆ ಇಂಗ್ಲಿಷ್ ಮಾತಾಡೋಕ್ಕೆ ಬರಲ್ಲ, ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ, ಶಾಲೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆ ಒಂದು ಕಾರಣದಿಂದ ಹೆಸಿಟೇಷನ್, ನಾಚಿಕೆ ಆಗುತ್ತೆ. ಅಥವಾ ನನ್ನನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ, ಕನ್ನಡ ಮೀಡಿಯಂ, ಉರ್ದು ಮೀಡಿಯಂ ಶಾಲೆಗೆ ಸೇರಿಸಿದ್ದಾರೆ, ನಾನೇನು ಸಾಧನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸಾಧನೆ ಮಾಡೋರು ಬರೇ ಕಾನ್ವೆಂಟ್ಗಳಲ್ಲಿ ಒಳ್ಳೆ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟಂಥ ದೊಡ್ಡ ಶಾಲೆಗಳಲ್ಲಿ ಕಲ್ತವರ ಮಕ್ಕಳು ಅಷ್ಟೇ ಸಾಧನೆ ಮಾಡ್ಬೋದು. ಅಥವಾ ಅಪ್ಪಮ್ಮ ಸರ್ಕಾರಿ ಉದ್ಯೋಗ ಅಥವಾ ದೊಡ್ಡ ಅಧಿಕಾರಿಗಳಿದ್ದು ಶ್ರೀಮಂತ ಜೀವನ ನಡೆಸುವಂಥ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ಮಕ್ಕಳಷ್ಟೇ ಸಾಧನೆ ಮಾಡ್ಬೋದು. ಇಂಥದ್ದೆಲ್ಲ ತಪ್ಪು ಕಲ್ಪನೆಗಳಿದ್ರೆ ನಿಮ್ಮ ಆ ತಪ್ಪು ಕಲ್ಪನೆಗಳನ್ನು ನೀವು ಬಿಟ್ಟು ಬಿಡಬೇಕು. ನಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ಇತಿಹಾಸ ಸೃಷ್ಟಿ ಮಾಡಿದಂತಹ ಅಬ್ದುಲ್ ಕಲಾಂ ರವರು ಪೇಪರ್ ಹಾಕ್ತಾ ಇದ್ರು, ಹೌದಾ? ಅವರ ಅಪ್ಪ ಅಮ್ಮ ದೋಣಿ ಹೆಣೆಯುವ ಕೆಲಸ, ಕೇರಳದ ಒಂದು ಹಳ್ಳಿಯಲ್ಲಿ ಪೇಪರ್ ಹಾಕ್ತಾ ಇವರು ಇವತ್ತು ದೊಡ್ಡ ವಿಜ್ಞಾನಿ ಆಗಿದ್ದಲ್ಲದೆ ರಾಷ್ಟ್ರಪತಿಯಾಗಿ ಇವತ್ತು ನಮ್ಗೆಲ್ರಿಗೂ ಮಾದರಿ ವ್ಯಕ್ತಿಗಳಾಗಿದ್ದಾರೆ. ನಮ್ಮ ದೇಶ ಕಂಡ ಪ್ರತಿ ರಾಷ್ಟ್ರಪತಿಗಳು ಆ ರಾಷ್ಟ್ರಪತಿ ಹುದ್ದೆಯಲ್ಲಿರುವಾಗಲೂ ಅಷ್ಟೇ ಅವರ ನಿವೃತ್ತಿ ಜೀವನದ ನಂತರ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಏನಿದೆ, ರಾಷ್ಟ್ರಪತಿಗಳಿಗೆ ತುಂಬಾ ಐಷಾರಾಮಿ ಬಂಗ್ಲೆ ಹೊಂದುವ ಒಂದು ಹಕ್ಕು, ಅಧಿಕಾರ, ಅವರಿಗೆ ಹಕ್ಕು ಇದೆ, ಅದು ಪ್ರಿವಿಲೇಜ್ ಅಂತ ಹೇಳ್ತೀವಿ. ಪ್ರತಿ ರಾಷ್ಟ್ರಪತಿಗಳಿಗೂ ಇದೆ. ಅದೇ ರೀತಿ ನಮ್ಮ ಅಬ್ದುಲ್ ಕಲಾಂಗೂ ಅವಕಾಶ ಇತ್ತು. ಆದರೆ ಅವರು ಯಾವತ್ತೂ ತಮ್ಮ ಸೇವಾವಧಿಯಲ್ಲಿ ದೊಡ್ಡ ಬಂಗ್ಲೆಯಲ್ಲಿ ಅವರು ಇರಲಿಲ್ಲ. ಅದೇ ರೀತಿ ರಿಟೈರ್ಡ್ ಆದ ನಂತರವೂ ಸಹ ಅವರು ಬಂಗಲೆಯ ಅಪೇಕ್ಷೆ ಮಾಡಲಿಲ್ಲ. ನಿವೃತ್ತಿ ಆದ ನಂತರವೂ ಸಹ ಅವರಿಗೆ ಐಷಾರಾಮಿ ಬಂಗಲೆ, ಅವರಿಗೆ ಒಳ್ಳೆ ರಕ್ಷಣಾ ವಾಹನ, ಜೊತೆಗೆ ಸಿಬ್ಬಂದಿಗಳು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಅದನ್ನೆಲ್ಲ ನಿರಾಕರಿಸಿ ಇವತ್ತು ಅವರ ಧೀಮಂತ ವ್ಯಕ್ತಿತ್ವಕ್ಕಾಗಿ ನಮ್ಮ ಮುಂದೆ ಅವರು ನಮಗೆ ಇವತ್ತು ಪ್ರೇರಣಾ ವ್ಯಕ್ತಿಯಾಗಿದ್ದಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.